ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಎರಡನೇದು ನನ್ನ ವ್ಲಾಗ್ ಆಗಿರುತ್ತೆ. ತುಂಬ ದಿನದಿಂದ ನಾನು ಅನ್ಕೊತಾ ಇದ್ದೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ, ಬಟ್ ಆಗ್ತಾ ಇರಲಿಲ್ಲ. ಮನೆಯಲ್ಲಿ ಯಾರನ್ನೂ ಕೇಳಿರಲಿಲ್ಲ. ಇವಾಗ ಮನೆಯಲ್ಲಿ ಅಪ್ಪ ಅಮ್ಮ ಪರ್ಮಿಷನ್ನು, ಮಕ್ಕಳು ಪರ್ಮಿಷನ್ನು, ಸೊ ಎಲ್ಲ ಪರ್ಮಿಷನ್ನು ತೊಗೊಂಡು ತಂದೆ ತಾಯಿ ಆಶೀರ್ವಾದ ಮುಖಾಂತರ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಎಲ್ಲರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೊಸಬ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಿದ್ದೀನಿ. ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ತುಂಬ ನರ್ವಸ್ ಆಗ್ತಿದೆ, ಬಟ್ ಆಗಲಿಲ್ಲ. ಫೋನ್ ಒಂದು ನನ್ನ ಹತ್ರ ಇರೋದು ಅಷ್ಟು ಕ್ಲಿಯರಿಟಿ ಇಲ್ಲ. ಮಗ ಕಾಲೇಜ್ಗೆ ಹೋಗಿ ಬಂದಮೇಲೆ ಅವನ ಫೋನ್ ಇಸ್ಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಸದ್ಯದಲ್ಲೇ ಮತ್ತೆ ಒಂದು ಫೋನ್ ತೊಗೊತೀನಿ ಕೂಡ. ಅಲ್ಲಿವರೆಗೂ ಪ್ಲೀಸ್ ಎಲ್ಲರೂ ಸಹಕರಿಸಿ. ಬೆಳಗ್ಗೆನೇ ಕೆಲಸಕ್ಕೆ ಹೋಗಿ ಸ್ವಲ್ಪ ಬಟ್ಟೆ ಗಿಟ್ಟೆ ಶಾಪಿಂಗ್ ಮಾಡಿಕೊಂಡು ಬಂದೆ. ಅದೆಲ್ಲದನ್ನು ನಿಮಗೆ ತೋರಿಸ್ಬೇಕನ್ನೋ ಆಸೆ ತುಂಬಾ ಇದೆ, ಬಟ್ ಅದಾಗ್ತಿಲ್ಲ. ಯಾಕಂದರೆ ಮಗ ಮಾರ್ನಿಂಗ್ ಅಷ್ಟೊತ್ತಿಗೆ ಹೋಗ್ತಾನೆ, 3:30-4 ಗಂಟೆಗೆ ಬರ್ತಾನೆ. ಸೊ ಹಂಗಾಗಿ ಆಗಲಿಲ್ಲ. ಬಟ್ ಇವಾಗ ನಾನು ಏನೇನು ಶಾಪ್ ಮಾಡಿದ್ದೀನಿ, ಏನೇನು ತೊಗೊಂಬಂದಿದ್ದೀನಿ ಶಾಪಿಂಗ್ ಅಂತ ನಿಮಗೆ ತೋರಿಸ್ತೀನಿ. ಈಗ ಸ್ವಲ್ಪ ಹೊತ್ತಾಯಿತು ನಾನು ಕೆಲಸದಿಂದ ಬಂದು. ಬನ್ನಿ, ಟೀ ಕುಡಿದು ನೆಕ್ಸ್ಟು ನಿಮಗೆ ನಾನು ಏನು ತೊಗೊಂಬಂದಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ. ಗೈಸ್, ಇವಾಗ ಟೀಗೆ ಒಲೆ ಮೇಲೆ ಇಟ್ಟಿದ್ದೀನಿ, ನೀರಿಟ್ಟಿದ್ದೀನಿ. ತುಂಬ ಅಪ್ಪಾಜಿ ಸ್ನಾನಕ್ಕೆ ಹೋಗ್ತಾರಂತ, ಹಾಗಾಗಿ ಮನೆಯೆಲ್ಲ ಖಾಲಿ ಇದೆ ಅಂತ ಅಂದ್ಕೋಬೇಡಿ. ಬಟ್ ಮನೆಯಲ್ಲಿ ಇರೋದು ನಾನು, ಅಪ್ಪ ಅಮ್ಮ, 2 ಮಕ್ಕಳು. ಸೊ ಹಾಗಾಗಿ ಕೆಲಸಕ್ಕೆ ಹೋಗಿ ಬಂದು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಇಟ್ಕೊಂಡಿದ್ದೀವಿ. ಗ್ರೀಸರಲ್ಲಿ ತುಂಬ ಬಿಸಿ ಬರ್ತಿಲ್ವಂತೆ, ಅದಕ್ಕೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದಮ್ಮ. ಕೆಲಸದಿಂದ ಬಂದಮೇಲೆ ನಾವು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿರೋದು. ಈಗ ಜಸ್ಟ್ ಬಂದು ಬಟ್ಟೆ ಹಾಕಿದ್ದೀನಿ. ಓಕೆ, ಅಮ್ಮನೂ ಕೂಡ ಇವಾಗ ಸ್ನಾನ ಮಾಡಿದ್ದಾರೆ. ಬನ್ನಿ ಗೈಸ್, ಟೀ ಆಗಿದ್ರೆ ಟೀ ಕುಡಿಯೋಣ. ನೀವು ಬನ್ನಿ, ಟೀ ಕುಡಿಯೋಣ, ಓಕೆನಾ? ಸೊ ಪ್ಲೀಸ್ ಎಲ್ಲರ ಸಹಕಾರ, ಪ್ರೀತಿ, ಸಪೋರ್ಟ್ ಬೇಕು. ಹೊಸ್ದಾಗೆ ವ್ಲಾಗ್ ಮಾಡೋರಿಗೆ ನಿಮ್ಮೆಲ್ಲರ ಎನರ್ಜಿ ನಮಗೆ ಬೇಕು. ಸೊ ಹಂಗಾಗಿ ಎಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲಿರಲಿ. ಟೀ ಕುಡಿದು ಇವತ್ತೇನು ಶಾಪ್ ಮಾಡಿದ್ದೀನಿ, ಏನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಓಕೆನಾ? ಟೀ ಆಗ್ತಿದೆ, ಬರ್ತೀನಿ. ಬನ್ನಿ, ಇವತ್ತು ನಾನು ಏನೇನು ತಂದಿದ್ದೀನಿ ಅಂತ ಫಸ್ಟಿಗೆ ತೋರಿಸ್ಬಿಡ್ತೀನಿ, ಓಕೆನಾ? ಸೊ ಇದು 334 ರೂಪಾಯಿ. ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ನಾನೇ ವೇರ್ ಮಾಡಿಬಿಡ್ತೀನಿ ಫಸ್ಟ್. ಕೇಕ್ ಗೈಸ್, ಹೆಂಗೆ ಕಾಣ್ತಿದೆ? ಚೆನ್ನಾಗಿ ಕಾಣಿಸ್ತಿದೆಯಾ? ಎಷ್ಟು ಗೈಸ್, ಇಲ್ಲೇ ತೊಗೊಂಡಿದ್ದೀವಿ ಅಲ್ಲೇ ತೊಗೊಳ್ತೀವಿ ಅಂತ ಏನಿಲ್ಲ. ನಮಗೆ ಯಾವ ಅಂಗಡಿಯಲ್ಲಿ ಚೆನ್ನಾಗಿ ಸಿಗುತ್ತೋ ಆ ಅಂಗಡಿಯಲ್ಲಿ ತೊಗೊಳ್ತೀವಿ. ಗೈಸ್, ಈ ಥರ ಇರುತ್ತೆ. ಕಟ್ಟನ್ನು ಹಾಕಬೇಕು. ಇವತ್ತು ಪೇಮೆಂಟ್ ಆಗಿದೆ ಗೈಸ್, ಹಂಗಾಗಿ ಡ್ರೆಸ್ ಪರ್ಚೇಸ್ ಮಾಡ್ಕೊಂಡ್ಬಂದೆ. ನೆಕ್ಸ್ಟ್ ಇಲ್ಲೇ ದಾವಣಗೆರೆಯಲ್ಲೇ ಶ್ರೀ ಮಾರುತಿ ಅಂಗಡಿ, ವಿದ್ಯಾರ್ಥಿ ಭವನ ಹತ್ರ ಬರುತ್ತೆ. ನೆಕ್ಸ್ಟು ಈ ಸೆಟ್ಟು ನೋಡಿ, ಇದು ಪ್ಯಾಂಟ್ ಈ ಥರ ಬಂದಿದೆ, 3 ಸೈಜ್ ಇದೆ ಪ್ಯಾಂಟ್. ಇದ್ರದ್ದು ಬೆಲೆ ಮೊತ್ತ 756 ರೂಪಾಯಿ ಪ್ರೈಸ್. ಡಿಸ್ಕೌಂಟ್ ಹೋಗಿ 680 ಬಂದಿದೆ.
ಡೈಲಿ ವೇರಿಗೆ ಅಂತ ತೊಗೊಂಡಿದ್ದು. ಸೊ ಇದು 2 ಪೀಸ್, ಇದೊಂದು ಸೇರಿದ್ರೆ 3 ಆಯಿತು ಗೈಸ್. ಅದೇ ಸೆಟ್ ಅಲ್ವಾ. ಆಮೇಲೆ ಇದು ಕೂಡ ಮಹೇಂದ್ರ ಕರಂಗಡಿ ಒಳಗೆ ತಂದಿದ್ದು. ಈಗ ಯಾಕಪ್ಪ ಸಡನ್ನಾಗಿ ಅಂತಂದರೆ, ಸೊ ಡೈಲಿ ವೇರಿಗೆ ಬಟ್ಟೆ ಯೂಸಿಗೆ ಇರಲಿಲ್ಲ. 434 ರೂಪಾಯಿ ಟಾಪ್, ಒಂದೊಂದೇ ಟಾಪ್ ತೊಗೊಂಡಿದ್ದು. ಆಮೇಲೆ ಇದು ಲೆಗ್ಗಿನ್ಸ್, ಬ್ಲೂ ಲೆಗ್ಗಿನ್ಸ್. ನಮ್ಮ ಮನೆಯಲ್ಲಿ ಗೈಸ್ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಅಂತ ಏನಿಲ್ಲ, ತೊಗೋಬೇಕು ಬಟ್ಟೆ ಅಂತಂದಾಗ ಬಟ್ಟೆ ತೊಗೊಳ್ಳೋದಷ್ಟೇ. ಕಂಪಲ್ಸರಿ ಈ ಹಬ್ಬಕ್ಕೆ ತೊಗೋಬೇಕು ಅಂತ ಎಂತ ಇಲ್ಲ ಗೈಸ್. ನೋಡಿ, ಇದು ನಿಟ್ಟುವಳ್ಳಿಯಲ್ಲಿ ಇರುತ್ತೆ. ನಿಟ್ಟುವಳ್ಳಿಯಲ್ಲಿ ಒಂದು ಅಂಗಡಿ ಇದೆ ಗೈಸ್, ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ಅಂಗಡಿಯಲ್ಲಿ ತೊಗೊಂಡ್ಬಂದಿತ್ತು 450. ಓಕೆ ಗೈಸ್, ಇದು ನಮ್ಮ ಬಜೆಟ್. ಹಲೋ, ವಿಡಿಯೋ ಕಟ್ ಮಾಡುವ ಗಾಯ್ಸ್. ವಿಡಿಯೋ ನಮ್ಮ ತಂಗಿ ಮಾಡಿರೋದು, ಅಷ್ಟು ಕ್ಲಿಯರಿಟಿ ಇದೆಯಲ್ಲ ಗೊತ್ತಿಲ್ಲ, ಬಟ್ ಗೈಸ್ ಇದು ನನಗಿದು ತುಂಬಾ ಇಷ್ಟ ಆಯಿತು ಗೈಸ್. ಇದು ಇವಾಗ ನಮ್ಮ ತಂಗಿ ನನಗೆ ಬೇಕು ಅಂತಿದ್ದಾಳೆ. ಸೊ ಇದನ್ನು ಅವಳಿಗೆ ಕೊಡ್ತಾಯಿದ್ದೀನಿ ಕೂಡ. 400 ಚಿಲ್ಲರೆ ಏನೋ ಬಿದ್ದಿದೆ ಗೈಸ್. 250, 400 ಚಿಲ್ಲರೆ ಡಿಸ್ಕೌಂಟ್ 300 ಚಿಲ್ಲರೆ ಬಿದ್ದಿದೆ. ತುಂಬ ಚೆನ್ನಾಗಿದೆ. ಚೂಡಿದಾರ್ ಮೇಲೆ ವೇರ್ ಮಾಡ್ಬೋದು, ಹಾಗೂ ಸ್ಯಾರಿ ಒಳಗೆ ಸ್ಯಾರಿ ಉಟ್ಟಾಗಲೂ ವೇರ್ ಮಾಡ್ಬೋದು. ಕಲರ್ ಮಾತ್ರ ಸಖತ್ತಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ಇಲ್ಲೇ ದಾವಣಗೆರೆಯಲ್ಲೇ ಮಹೇಂದ್ರ ಕರಂಗಡಿಯಲ್ಲಿ ತೊಗೊಂಡಿದ್ದು. ಫಸ್ಟ್ ಈ ಥರ ಜಾಸ್ತಿ ನಮ್ಮ ಹತ್ರ ಇಲ್ಲ ಗೈಸ್. ಇದೊಂಥರ ಹೊಸ ಕ್ವಾಲಿಟಿನೇ ಇರಬೇಕನ್ಸುತ್ತೆ. ಲುಕಿಂಗ್ ಇಸ್ ಗುಡ್ ಅಲ್ವಾ ಗೈಸ್? ಕಮೆಂಟ್ ಮಾಡಿ ಪ್ಲೀಸ್. ನಮ್ಮಲ್ಲಿ ಏನೇ ಸರಿ ತಪ್ಪು ಏನೇ ಇದ್ದರೂ ಪ್ಲೀಸ್ ತಿಳಿಸಿ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ಸದಾ ಹೀಗೆ ಇರಲಿ. ಪ್ರತಿದಿನ ನಾನು ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡೋದೇನು ಖಂಡಿತ. ಇನ್ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಸಹಕಾರ ಹೀಗೆ ಇರಲಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಬಾಯ್ ಗೈಸ್.